ಮನೆಯಲ್ಲಿ 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದರೆ ಅದರಲ್ಲಿ 2-3 ಜನಕ್ಕೆ ಥೈರಾಯ್ಡ್ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ತುಂಬ ನೆಗ್ಲಿಜಿಬಲ್ ಇದೆ. ಕಾಂಟಿನೆಂಟಲ್ ಫುಡ್ಗಳನ್ನು ನಾನು ತಗೋತೀನಿ ಅಂತಂದರೆ ಸೊ ದಟ್ ಈಸ್ ನಾಟ್ ಅ ರೈಟ್ ವೇ ಟು ಮ್ಯಾನೇಜ್ ಯುವರ್ ಹೆಲ್ತ್. ದುಡಿಯೂ ಬೇಕು, ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು. ಇರೆಗ್ಯುಲರ್ ಲೈಫ್ ಸ್ಟೈಲ್ ಫುಡ್ಡಿಂದ ಬರ್ಬೋದು. ಇವಾಗ ಥೈರಾಯ್ಡನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಇವನ್ನೆಲ್ಲದನ್ನು ಮ್ಯಾನೇಜ್ ಮಾಡೋದು ಕಲಿಬೇಕು. ಯಾರೂ ಇವಾಗ ಕೆಲಸ ಬಿಟ್ಟು ಮನೆ ಕೂಡೋಕೆ ಆಗಲ್ಲ, ಅದು ಮಾಡಲೂಬಾರ್ದು. ಬಟ್ ಆ ಸ್ಟ್ರೆಸ್ಸನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ನಾವು ಅದಕ್ಕೆ ಮೆಡಿಟೇಷನ್ಸ್ ಮಾಡಬೇಕು, ಆ ಸ್ಟ್ರೆಸ್ ಹ್ಯಾಂಡಲ್ ಮಾಡೋಂಥ ಟೂಲ್ಸ್ಗಳನ್ನು ನಾವು ತೊಗೋಬೇಕು. ಈ ಥರ ಮಾಡಿಕೊಂಡಾಗ ಡೆಫಿನೆಟಾಗಿ 100% ಆ ಸ್ಟ್ರೆಸ್ಸು ಈಗಿನ ಏನಿದೆಯಲ್ಲ ಅದನ್ನು 100% ಮ್ಯಾನೇಜ್ ಮಾಡಬಹುದು. ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಬಟ್ ದೇರ್ ಈಸ್ ಅ ವೇ ವಿ ಹ್ಯಾವ್ ಟು ರನ್ ಥ್ರೂ ದ್ಯಾಟ್. ಯಾಕಂದರೆ ಅದನ್ನು ಬಿಟ್ಟಿದ್ದೀವಿ, ಎಲ್ಲ ಅನ್ಹೆಲ್ದಿ ಫುಡ್ಸ್ ತಿಂತೀವಿ, ಯಾವಾಗೋ ಮಲ್ಕೋತೀವಿ. ದಟ್ ಈಸ್ ಬಿಕಮ್ ಅವರ್ ಸೋಷಲ್ ಕನ್ಸರ್ನ್ ಆಗಿದೆ ಈಗ. ಸೊ ಎಷ್ಟೋ ನನ್ನ ಹತ್ರ ಬರೋಂಥ ಈ ಯಂಗ್ ಜನ್ರೇಷನ್ ಏನಿದ್ದಾರೆ ಅವ್ರದ್ದೆಲ್ಲ ಪ್ಯಾಟರ್ನ್ಗಳು ತುಂಬ ಹಾಳಾಗಿರುತ್ತೆ. ಯಾವಾಗೋ ರಾತ್ರಿ ಊಟ ಮಾಡ್ತಾರೆ, ಯಾಕಂದರೆ ಮನೆಯಿಂದ ಅದು ಆಫೀಸಿಂದ ಮನೆಗೆ ಹೋಗೋದೇ ರಾತ್ರಿ 10-10ವರೆಗೆ. ಮತ್ತು ಅಲ್ಲಿ ಹೋಗ್ಬಿಟ್ಟು 1 ಅವರ್ ಅದು ಇದು ಅಂತ ಹೇಳಿ 11-12 ಗಂಟೆಗೆ ತಿಂತಾರೆ. ಮತ್ತು ಬೆಳಿಗ್ಗೆ ಲೇಟಾಗಿ ಹೇಳ್ತಾರೆ, ಮತ್ತು ಅದೇ ರನ್ನಿಂಗ್ ಬಿಹೈಂಡ್ ದ ಥಿಂಗ್ಸು. ಸೊ ಹೀಗಾಗಿ ಆರೋಗ್ಯ ಬಾ ಅಂದರೆ ಯಾರಿಗೂ ಬರ್ತಾ ಇಲ್ಲ. ಸೊ ಅದನ್ನು ನಾವು ಸ್ವಲ್ಪ ಸಾಧ್ಯವಾದಷ್ಟು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಆ ಥರ ಥೈರಾಯ್ಡ್ಗಳನ್ನು ಅಥವಾ ಯಾವುದೋ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಇನ್ನು ಬಂದ ಮೇಲೆ ಏನು ಮಾಡಬೇಕು? ಥೈರಾಯ್ಡ್ ಬಂತಪ್ಪ, ಇವಾಗ ಆಯಿತು, ಅದು ಒಂದು ಥೈರಾಯ್ಡ್ ಅಬ್ನಾರ್ಮಲಿಟಿ ಆಗಿರುತ್ತೆ. ಕೆಲವೊಂದು ಕಡೆ ಅದನ್ನು ಕಾಸಿಟಿವ್ ಫ್ಯಾಕ್ಟರ್ಸ್ ನಾನು ಹೇಳಿದ್ನಲ್ಲ, ಕೆಲವೊಂದು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಇರ್ಬೋದು, ಅಥವಾ ಈ ಆಟೋಇಮ್ಯೂನ್ ಡಿಸಾರ್ಡರ್ಸಿಂದ ಇರೋದು. ಮೋಸ್ಟ್ ಆಫ್ ದ 90% ಥೈರಾಯ್ಡ್ ಇನ್ ಇಂಡಿಯಾ ಇಟ್ ಈಸ್ ಕಾಸ್ಡ್ ಬೈ ಆಟೋಇಮ್ಯೂನ್ ಡಿಸಾರ್ಡರ್ಸ್. ಹಾಗಾಗಿ ಲೈಫ್ ಸ್ಟೈಲ್ ಈಸ್ ಅ ಮೇನ್ ಟೂಲ್ ಟು ಮ್ಯಾನೇಜ್ ದ ಥೈರಾಯ್ಡ್. ಸೊ ಅದನ್ನು ನಾವು ಸರಿಯಾಗಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಏಳಿ, ನಿಮಗೆ ಆಗಿರೋಂಥ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ. ಸೊ ಹೆಲ್ದಿ ಫುಡ್ಗಳನ್ನು ತಿನ್ನಿ. ಯಾಕಂದರೆ ಇವಾಗಿಂದ ಹೆಂಗೆ ಆಗ್ಬಿಟ್ಟಿದೆ ನಮ್ಮ ಫುಡ್ ಪ್ಯಾಟ್ರನ್ ಅಂತಂದರೆ, ಬೆಳಗ್ಗೆ ಒಂದು ಏನೋ ಮನೇಲಿ ಮಾಡು, ಅಲ್ಲಿ ತಿನ್ನು, ಇಲ್ಲ ಟೈಮ್ ಸಿಗಲಿಲ್ಲ ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ನು, ಮತ್ತು ಲಂಚೂ ಆಫೀಸಲ್ಲೇ ಮಾಡು, ಡಿನ್ನರ್ ಬರಬೇಕಾದ್ರೆ ಸುಸ್ತಾಗಿರುತ್ತೆ, ಅಲ್ಲೇ ಒಂದು ಏನಾದರೂ ಪಾರ್ಸಲ್ ತೊಗೊಂಬಂದು ತಿನ್ಬಿಡು. ವೀಕೆಂಡಲ್ಲಿ ಏನೋ ಟೈಮ್ ಸಿಕ್ಕರೆ ಮನೇಲಿ ಮಾಡೋಣ. ಫಿಸಿಕಲ್ ಆ್ಯಕ್ಟಿವಿಟಿನೂ ಹೆಂಗೆ ಆಗ್ಬಿಟ್ಟಿದೆ ಈಗ ಅಂತಂದರೆ, ವೀಕೆಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿದೆ. ಸೊ ಸ್ಯಾಟರ್ಡೆ ಸಂಡೇ 2 ಅವರು 1 ಅವರು ವರ್ಕೌಟ್ ಮಾಡೋದು. ಸೊ ದಟ್ ಈಸ್ ನಾಟ್ ಅ ರೈಟ್ ವೇ ಟು ಮ್ಯಾನೇಜ್ ಯುವರ್ ಹೆಲ್ತ್. ಯಾವುದೇ ಮಾಡಿದರೂ ಫಿಸಿಕಲ್ ಆ್ಯಕ್ಟಿವಿಟೀಸು, ಹೆಲ್ದಿ ಫುಡ್ಗಳು ಅದು ರೊಟೀನ್ ಆಗಿರಬೇಕು. ಎವ್ರಿ ಡೇ ಅದು ನನಗೆ ದೇಹಕ್ಕೆ ಸಿಗಬೇಕು. ಇವಾಗ ನೀವು ದಿನಕ್ಕೆ ಅರ್ಧ ಗಂಟೆ ಅಲ್ಲ, 20 ನಿಮಿಷ ಟೈಮ್ ಸಿಗುತ್ತಾ, 20 ನಿಮಿಷ ವಾಕ್ ಮಾಡಿ. ಸೊ ರಾದರ್ ದೆನ್ ಡೂಯಿಂಗ್ 2 ಅವರ್ ವರ್ಕೌಟು ಇನ್ ವೀಕೆಂಡು, ದಿನ 20 ನಿಮಿಷ ವಾಕ್ ಮಾಡಿ. ಸೊ ಸಮಥಿಂಗ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಡೈಲಿ. ಆ ಥರ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅದನ್ನು ನಾವು ಸರಿಯಾಗಿ ಮಾಡ್ಕೋಬೇಕು. ಇನ್ನು ಥೈರಾಯ್ಡ್ ಬಂದಾಗ ಕೆಲವೊಂದು ನಾನು ಹೇಳಿದ್ನಲ್ಲ ಜಂಕ್ ಫುಡ್ಸ್ಗಳು ಅಂತ ಹೇಳ್ತೀವಿ, ಎಸ್ಪೆಷಲಿ ಮೈದಾ ಆಯಿತು, ತುಂಬ ಸ್ವೀಟ್ಸ್ಗಳು, ಅನ್ಹೆಲ್ದಿ ಪ್ಯಾಟ್ರನ್ಸ್ ಆಫ್ ಈ ಕಾರ್ಬೋನೇಟೆಡ್ ವಾಟರ್ಸು, ಇವೆಲ್ಲದೂ ನಾವು ಯಂಗರ್ ಜನ್ರೇಷನಲ್ಲಿ ಇವಾಗ ನಾವು ತೊಗೊಳ್ಳೋದೇ ಅದು ಮೇನ್ ಸ್ಟ್ರೀಮಲ್ಲಿ ಎಲ್ಲರೂ. ಸೊ ಈ ಬ್ರೆಡ್ ಐಟಮ್ಸ್ಗಳು, ಬೇಕ್ರಿ ಐಟಮ್ಸ್ಗಳು, ಇನ್ಸ್ಟಂಟ್ ಫುಡ್ಗಳು, ಅಂದರೆ ರೆಡಿ ಟು ಈಟ್. ಇವಾಗ ಹೋಗ್ತಾ ಒಂದು ಟೇಕ್ ಅವೇ ಹೋಮ್ ಅದು ಥ್ರೂ ಅಂತ ಎಷ್ಟೊಂದು ಕೌಂಟರ್ಸ್ಗಳಾಗಿದೆ. ಅದರಲ್ಲಿ ಏನೋ ಒಂದು ರೋಲ್ ತೊಗೊಂಡೆ ತಿಂತಾನೆ ಹೋಗ್ತೀನಿ. ಅಂದರೆ ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಅವರ್ ಹೆಲ್ದಿ ಪ್ಯಾಟ್ರನ್ಸ್. ಸೊ ಹೌದು, ದುಡಿಬೇಕು, ಎಲ್ಲರೂ ಗಳಿಸ್ಬೇಕು, ಬಟ್ ಆನ್ ವಾಟ್ ಕಾಂಟೆಕ್ಸ್ಟ್ ವಿ ಆರ್ ಡೂಯಿಂಗ್. ಸೊ ಹೆಲ್ತನ್ನು ಹಾಳು ಮಾಡಿಕೊಂಡು ದುಡಿದ್ರೂ ಉಪಯೋಗ ಇಲ್ಲ. ಹಾಗಾಗಿ ದುಡಿಯೂ ಬೇಕು, ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಆಗ ಮಾಡಿಕೊಂಡಾಗ ಈ ಥೈರಾಯ್ಡ್ ಆಯಿತು, BP ಆಯಿತು, ಶುಗರ್ ಆಯಿತು, ಇವನ್ನೆಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಸೊ ಕಾನ್ಸಂಟ್ರೇಟ್ ಮಾಡೋದು, ಥೈರಾಯ್ಡ್ಗೆ ಮೆಡಿಸಿನ್ ತೊಗೊಳ್ಳೋದು, ಲೈಫ್ ಸ್ಟೈಲ್ ಮಾಡ್ಕೊಳ್ಳೋದು, ಅದೆಲ್ಲ ಕರೆಕ್ಟಾಗಿದೆ. ಎಷ್ಟೊಂದು ಜನಕ್ಕೆ ನಾನು ಹೇಳಿರ್ತೀನಿ 50-60 mg, 50 mg 100 mg ಮೆಡಿಸಿನ್ಸ್ ತೊಗೋತಾ ಇರ್ತಾರೆ. ಸೊ ಅದಕ್ಕೆ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ, ನನಗಿಲ್ಲ ಇದನ್ನು ಥೈರಾಯ್ಡ್ ತೊಗೊಳೋದ್ರಿಂದನೇ ನನಗೆ ಮ್ಯಾನೇಜ್ ಆಗುತ್ತೆ, ಇದು ಲೈಫ್ ಲಾಂಗ್ ತೊಗೋಬೇಕಂತ. ಡೆಫಿನೆಟ್ಲಿ ಇಲ್ಲ. ನೀವು ರೆಡ್ಯೂಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಆಯಿತು ಅಂದರೆ, ಸೊ ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್ ಇನ್ ಮೈ ಕ್ಲಿನಿಕಲ್ ಪ್ರಾಕ್ಟೀಸು. ಸೊ ಅದರಲ್ಲಿ ಈ ಥೈರಾಯ್ಡ್ ಡೋಸೇಜ್ ಕಡಿಮೆ ಮಾಡಿಕೊಂಡು ಎಷ್ಟೋ ಜನ ಥೈರಾಯ್ಡ್ ಮಾತ್ರೆ ಇಲ್ಲಾರ್ದೂ ಜೀವನ ಮಾಡ್ತಾಯಿದ್ದಾರೆ. ದಟ್ ಈಸ್ ಪಾಸಿಬಲ್. ಬಟ್ ಏನಂದರೆ ಆ ರೊಟೀನ್ಗಳ ಪ್ಯಾಟ್ರನ್ ನೀವು ಹಾಕ್ಕೋಬೇಕು. ಆ್ಯಂಡ್ ಇನ್ನೊಂದು ಪ್ಯಾಟ್ರನ್ ನಾನು ನೋಡ್ತಾ ಇರ್ತೀನಿ, ಏನು ಅಂತಂದರೆ, ಈ ಥೈರಾಯ್ಡ್ ಬಂದ ತಕ್ಷಣ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ನನಗೆ ವೇಟ್ ಗೇನ್ ಆಗ್ತಾಯಿದೆ, ಅದಕ್ಕೆ ಕಾರಣ ಥೈರಾಯ್ಡ್ ಒಂದೇ ಅಂತ. ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ಸ್ ಇದೆ,
ಥೈರಾಯ್ಡ್ ಬಂದರೆ ವೆಯ್ಟ್ ಗೇನ್ ಆಗೋದು. ಯಾಕಾಗುತ್ತೆ ಅಂದರೆ ನಾನು ಥೈರಾಯ್ಡ್ ಬಂದ ಮೇಲೆ ಅಬ್ನಾರ್ಮಲ್ ಹಾರ್ಮೋನ್ ಸಿಕ್ರಿಟನ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾನು ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಮತ್ತು ಅದೇ ಆಹಾರ ಪದ್ಧತಿಯಲ್ಲಿದ್ದಾಗ ಆಬ್ವಿಯಸ್ಲಿ ವೇಟ್ ಜಾಸ್ತಿ ಆಗೇ ಆಗುತ್ತೆ. ಡಸಂಟ್ ಮೀನ್ ದಟ್ ನಿಮಗೆ ವೇಟ್ ಜಾಸ್ತಿ ಆಗ್ತಾ ಇರೋದು ಬರೀ ಥೈರಾಯ್ಡ್ ಒಂದೇ ಅಲ್ಲ, ಅದರದ್ದು ಒಂದು 20-30% ಮಾತ್ರ ಥೈರಾಯ್ಡ್ ಕಾರಣ ಇರುತ್ತೆ, ಮಿಕ್ಕದ್ದೆಲ್ಲ ನಾವೇ ಕಾರಣ. ಸೊ ಯಾಕೆಂದರೆ ಸರಿಯಾಗಿ ತಿನ್ನಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಆ್ಯಕ್ಟಿವಿಟೀಸ್ ಮಾಡಲ್ಲ. ಸೊ ಹಾಗಾಗಿ ಅದು ನಮಗೆ ವೇಟ್ ಜಾಸ್ತಿ ಆಗುತ್ತೆ. ಅದನ್ನು ಹೋಗ್ಬಿಟ್ಟು ಥೈರಾಯ್ಡ್ ಕಾಯಿಲೆ ಮೇಲೆ ಹಾಕ್ತೀವಿ. ಆ್ಯಂಡು ಅದು ಬರ್ತಾ ಬರ್ತಾ ಆಮೇಲೆ ಮಂಡಿ ನೋವಾಗುತ್ತೆ, ಸೊಂಟ ನೋವಾಗುತ್ತೆ, ಅದನ್ನೆಲ್ಲ ಮಾಡ್ಕೋಬೇಡಿ. ಸೊ ವೇಟ್ ಬರ್ತಾ ಇದೆಯಾ ನಿಮಗೆ ಥೈರಾಯ್ಡಿಂದ, ಡೆಫಿನೆಟ್ಲಿ ನೀವು ಅದನ್ನು ಕಡಿಮೆ ಮಾಡ್ಕೋಬೋದು. ಕರೆಕ್ಟಾಗಿ ಪ್ರಾಪರಾಗಿ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳಿ. ಅದ್ರ ಜೊತೆಗೆ ವಾಕಿಂಗು, ಫಿಸಿಕಲ್ ಆ್ಯಕ್ಟಿವಿಟಿ, ಯೋಗ, ಏರೋಬಿಕ್ಸ್, ಎನಿಥಿಂಗ್ ವಿಚ್ ಸೂಟ್ಸ್ ಫಾರ್ ಯು, ಅದನ್ನು ಮಾಡೋದ್ರಿಂದ ಡೆಫಿನೆಟಾಗಿ ಒಬ್ಯಾಸಿಟಿ ಅಥವಾ ಓವರ್ ವೇಟ್ನ ಥೈರಾಯ್ಡಲ್ಲಿ ಕಡಿಮೆ ಮಾಡಬಹುದು. ಅದು ಥೈರಾಯ್ಡ್ ಇದ್ದವರಿಗೆ ವೇಟ್ ಲಾಸ್ ಮಾಡೋಕ್ಕಾಗಲ್ಲ ಅನ್ನೋದು ತಪ್ಪು. ಸೊ ಆ ಥರ ಎಲ್ಲ ಭ್ರಮೆಯಲ್ಲಿ ಇರಬೇಡಿ, ಪ್ರಯತ್ನ ಮಾಡೋದನ್ನು ಮಾಡಬೇಕು. ಡೆಫಿನೆಟಾಗಿ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ದೇ ರೆಡ್ಯೂಸ್ ದ ವೇಟ್. ಸೊ ಹಾಗಾಗಿ ಅದನ್ನೊಂದು ಲಕ್ಷ್ಯ ಇಟ್ಕೊಳ್ಳಿ. ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ತೊಗೊಳ್ಳಿ. ಅದರಿಂದ ನಿಮಗೆ ಡೆಫಿನೆಟಾಗಿ ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಯಾಕೆಂದರೆ ಥೈರಾಯ್ಡಲ್ಲಿ ಟ್ರೀಟ್ಮೆಂಟ್ ಈಸ್ ನಾಟ್ ಇಂಪಾರ್ಟೆಂಟು. ಟ್ರೀಟ್ಮೆಂಟ್ ಏನಂದರೆ ಒಂದು 10%, ಒಂದು ಟ್ಯಾಬ್ಲೆಟು ಅಥವಾ ಒಂದು ಕೆಲವೊಂದು ಮೆಡಿಸಿನ್ಸ್ಗಳು ಕೊಟ್ಟರೆ ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಆಗಲ್ಲ. ಸೊ ಇಟ್ ಕ್ಯಾನ್ ಮ್ಯಾನೇಜ್ಡ್ ವೆಲ್. ಬಟ್ ನೀವು ಥೈರಾಯ್ಡನ್ನು ರಿವರ್ಸ್ ಮಾಡಬೇಕು ಅಥವಾ ಥೈರಾಯ್ಡನ್ನು ನಾನು ನಾರ್ಮಲ್ಸಿಗೆ ತೊಗೋಬೇಕು ಅಂತಂದರೆ ಸೊ ಯು ನೀಡ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್, ಫುಡ್ಡು, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಹೆಲ್ದಿ ಲೈಫ್ ಸ್ಟೈಲು ಅಥವಾ ಖುಷಿಯಾಗಿ ಜೀವನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಹೆಲ್ದಿ ಬೆನಿಫಿಟ್ಸು ಅಥವಾ ಥೈರಾಯ್ಡ್ ಮ್ಯಾನೇಜ್ಮೆಂಟು ತುಂಬ ಈಸಿ ಆಗುತ್ತೆ. ಸೊ ಅದು ಇದರದ್ದು ಟೂಲು. ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು ಡಾಕ್ಟ್ರ್ ಕೈಯಲ್ಲಿಲ್ಲ ಅಥವಾ ಮೆಡಿಸಿನ್ಸ್ ಕೈಯಲ್ಲಿಲ್ಲ. ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು 100% ನಿಮ್ಮ ಕೈಯಲ್ಲಿದೆ. ನಿಮ್ಮ ಥೈರಾಯ್ಡ್ ಜಾಸ್ತಿ ಆಗೋದಕ್ಕೂ ನೀವೇ ಕಾರಣ, ಥೈರಾಯ್ಡನ್ನು ಕಡಿಮೆ ಮಾಡ್ಕೊಂಡು ನಾರ್ಮಲ್ ಮಾಡೋದಕ್ಕೂ ನೀವೇ ಕಾರಣ. ಹಾಗಾಗಿ ಸೊ ಥೈರಾಯ್ಡನ್ನು ಜಾಸ್ತಿ ಮಾಡ್ಕೋತೀರೋ ಅಥವಾ ಥೈರಾಯ್ಡನ್ನು ಕಡಿಮೆ ಮಾಡ್ಕೋತೀರಾ ನೀವು ಡಿಸೈಡ್ ಮಾಡಿ. ಅದಕ್ಕೆ ಏನು ಸಪೋರ್ಟ್ ಬೇಕು ನಾವು ಡಾಕ್ಟ್ರಸ್ಸು ಅಥವಾ ನಿಮಗೆ ಅದನ್ನು ಹೆಲ್ಪ್ ಮಾಡ್ತೀವಿ. ಡೆಫಿನೆಟಾಗಿ ಥೈರಾಯ್ಡ್ ಬಗ್ಗೆ ಗಾಬರಿ ಬೇಡ. ಥೈರಾಯ್ಡನ್ನು ಇದು ಲೈಫ್ ಲಾಂಗ್ ನನಗೆ ಕಾಡೋಂಥ ರೋಗ ಅಂದ್ಕೊಳ್ಳೋದು ತಪ್ಪು. ಸೊ ಅದನ್ನು ಬೆಸ್ಟ್ ಮ್ಯಾನೇಜ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ಳೋಂಥ ಕಂಡೀಷನ್ಸೂ ಇದೆ. ಹಾಗಾಗಿ ಥೈರಾಯ್ಡನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದರ ತಕ್ಕಂಗೆ ಮ್ಯಾನೇಜ್ ಮಾಡಿ. ಡೆಫಿನೆಟಾಗಿ ಥೈರಾಯ್ಡು ನಿಮಗೆ ಒಂದು ಕಾಯಿಲೆ ಆಗಿ ಕಾಡೋಲ್ಲ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಬರೀ ಥೈರಾಯ್ಡ್ ಅನ್ನೋದು ಫೀಮೇಲ್ಗೆ ಅಷ್ಟೇ ಬರುತ್ತಾ? ಇಲ್ಲ, ಮೇಲ್ಗಳಲ್ಲೂ ಇದೆ. ಇನ್ಸಿಡೆನ್ಸ್ಗಳು ಮಾತ್ರ ಕಡಿಮೆ. ಇವಾಗ ನಾವು 100 ಜನಲ್ಲಿ ತೊಗೊಂಡ್ರೆ ಒಂದು 30 ಜನ ಮೇಲ್ಗೆ ಥೈರಾಯ್ಡ್ ಅಬ್ನಾರ್ಮಲಿಟಿ ಆಗ್ಬೋದು, ಫೀಮೇಲ್ಗೆ ಒಂದು 70 ಜನ ಥೈರಾಯ್ಡಲ್ಲಿ ಅಬ್ನಾರ್ಮಲಿಟೀಸ್ ಆಗ್ಬೋದು ಅಂತ ಹೇಳ್ಬೋದು. ಇವಾಗ ಮೇಲಲ್ಲಿ ಥೈರಾಯ್ಡ್ ಬಂದರೆ ಏನಾಗುತ್ತೆ? ಮೇಲಲ್ಲೂ ಸೇಮ್ ಅದೇ ಸಿಮ್ಟಮ್ಸ್ ಇರುತ್ತೆ. ಏನು ಅಂತಂದರೆ ಹೈಪರ್ ಥೈರಾಯ್ಡಿಸಮ್ ಆದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಿಮಗೆ ಹಾರ್ಟ್ ಬೀಟ್ಗಳು ಹೆಚ್ಚು ಕಮ್ಮಿ ಜಾಸ್ತಿ ಆಗುವಂಥ ಚಾನ್ಸಸ್ಗಳಿರುತ್ತೆ. ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಅವರಲ್ಲೂ ಆಗುತ್ತೆ. ಸೊ ಆಮೇಲೆ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಹೈಪೋಥೈರಾಯ್ಡಿಸಮ್ ಬಂದರೆ ಅವರಲ್ಲೂ ವೆಯ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವರಲ್ಲೂ ಈ ಇದು ಹೇಳ್ತೀವಿ ಅಂದರೆ ತುಂಬ ಹಾಟ್ ಸೆನ್ಸಿಟಿವ್ ಅಂದರೆ ತುಂಬ ಸೆಕೆ ಅನಿಸೋದು. ಸೊ ಅದೆಲ್ಲದು ಕಾಮನ್. ಫಿಮೇಲಲ್ಲಿ ಏನು ಕೆಟಗರಿ ಇರುತ್ತೆ ಅಲ್ಲೇ ಆಗಿದೆ. ಬಟ್ ಇನ್ಸಿಡೆಂಟ್ಸ್ಗಳು ಕಂಪ್ಯಾರಿಟಿವ್ಲಿ ಈ ಎಕ್ಸ್ಪ್ರೆಸಿವ್ ಸಿಮ್ಟಮ್ಸ್ ಏನಿದೆಯಲ್ಲ ಮೇಲಲ್ಲಿ ಕಡಿಮೆ ಇರುತ್ತೆ. ಎಷ್ಟೊಂದು ನಾವು ಕ್ಲಿನಿಕಲ್ಲಿ ನೋಡ್ತಾ ಇರಬೇಕಾದ್ರೆ ನಮಗೆ ಆಕ್ಸಿಡೆಂಟಲ್ ಸಿಗುತ್ತೆ. ಅಂದರೆ ಥೈರಾಯ್ಡ್ ಇವರಿಗಿದೆ ಅಂತ ಹೇಳಿ ಏನೋ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಥೈರಾಯ್ಡ್ ಪ್ರೊಫೈಲ್ ನೋಡಿದಾಗ ಮಾತ್ರ ಮೇಲಲ್ಲಿ. ಬಟ್ ಮೋಸ್ಟ್ ಕ್ಲಿನಿಕಲ್ ಸಿಮ್ಟಮ್ಸ್ ಅಂತ ಏನು ಹೇಳ್ತೀವಿ, ಇದು ವೆಯ್ಟ್ ಲಾಸು, ವೆಯ್ಟ್ ಗೇನು ಅಥವಾ ಇರ್ರೆಗ್ಯುಲರ್ ಹಾರ್ಟ್ ಬೀಟು, ಇದರಿಂದ ಥೈರಾಯ್ಡ್ ಡಯಾಗ್ನೋಸ್ ಆಗೋದು ಮೇಲಲ್ಲಿ ತುಂಬ ಸ್ವಲ್ಪ ಕಡಿಮೆ. ಅವರಿಗೆ ಆಕ್ಸಿಡೆಂಟಲ್ ನಂಗೆ ನೋಡಿದಾಗ, ಈಗ ಡಯಾಬಿಟೀಸ್ ಇರುತ್ತೆ, ಏನೋ ಒಂದು ಟೆಕ್ಸ್ಟ್ ಮಾಡೋಕ್ಕೆ ಹೋದಾಗ ಥೈರಾಯ್ಡ್ ಪ್ರೊಫೈಲ್ ಒಂದು ಬರೆದಿರ್ತೀವಿ, ಅಲ್ಲಿ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ಗಳು ಇರೆಗ್ಯುಲರ್ ಆಗಿದ್ದು ಕಂಡಿದ್ದೀವಿ. ಸೊ ರೇರ್ಲಿ ಒಂದು 5% ಅಂತ ಹೇಳ್ಬೋದು ಅವರಿಗೆ ಕ್ಲಿನಿಕಲ್ ಸಿಮ್ಟಮ್ಸ್ ಅಂತ. ಅಂದರೆ ಇವಾಗ ವೇಟ್ ತುಂಬ ಅನ್ವಾಂಟೆಡ್ ವೆಯ್ಟ್ ಲಾಸ್ ಆಗಿಬಿಡೋದು, ಸೊ ಹಾರ್ಟ್ ಬೀಟ್ಗಳು ಹೆಚ್ಚು ಕಮ್ಮಿ ಆಗೋದು, ಹಾಟ್ ಲೈಕ್ ಸೆನ್ಸಿಟಿವ್ ಆಗೋದು, ಸೊ ಆ ಥರದ್ದು, ಅಥವಾ ಈ ಕೆಲವೊಂದು ಮೆಟಬಲಿಕ್ ಇದಾಗೋದು. ಸೊ ಈ ಥರ ಕೆಲವೊಂದು ತೊಂದರೆಗಳನ್ನು ನಾವು BPL ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಎಷ್ಟೊಂದು ಜನಕ್ಕೆ. ಸೊ ಈ ಥರ ಕೆಲವೊಂದು ಕ್ಲಿನಿಕಲ್ ಸಿಮ್ಟಮ್ಸು ತುಂಬ ಕಡಿಮೆಯಲ್ಲಿ ನೋಡ್ತಾ ಇರ್ತೀವಿ. ಬಟ್ಟು ಅವರಿಗೆ ಆಕ್ಸಿಡೆಂಟಲ್ ಆಗಿ ಇದು ಮಾಡೋದೇ ಜಾಸ್ತಿ. ಯಾಕೆಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಆ ನೇಚರ್ ಅನ್ನೋದೇನಿದೆಯಲ್ಲ, ಯಾವುದೇ ಒಂದು ಆಟೋ ಇಮ್ಯುನೋ ಡಿಸಾರ್ಡರು ಪ್ರತಿಯೊಂದು ದೇಹದಲ್ಲೂ ಪ್ರತಿಯೊಂದು ಜೆಂಡರಲ್ಲಿ ಡಿಫ್ರೆಂಟಾಗಿ ತೊಗೊಳುತ್ತೆ. ಸೊ ಆಟೋ ಇಮ್ಯುನೋ ಡಿಸಾರ್ಡರ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್. ಅಂದರೆ ಅದು ಇರೆಗ್ಯುಲರ್ ಲೈಫ್ ಸ್ಟೈಲು, ಫುಡ್ಡಿಂದ ಬರಬಹುದು.
ಅದು ಬಂದಾಗ ಯಾವ್ಯಾವ ಸಿಸ್ಟಮಲ್ಲಿ ಅದು ಎಲಾಬ್ರೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಡಯಾಬಿಟೀಸಲ್ಲಿ ಆಟೋ ಇಮ್ಯೂನೋ ಡಿಸಾರ್ಡರ್ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ, ಕೆಲವೊಂದು ಕಡೆ ಕ್ಯಾನ್ಸರ್ ಮಾಡೋದಕ್ಕೆ ಆಟೋ ಇಮ್ಯೂನೋ ಡಿಸಾರ್ಡರ್ ಆಗಿರುತ್ತೆ. ಸೊ ಥೈರಾಯ್ಡಲ್ಲೂ ಅದೇ ಇರುತ್ತೆ. ಬಟ್ ಎಲ್ಲದರಲ್ಲೂ ಆಟೋ ಇಮ್ಯೂನೋ ಡಿಸಾರ್ಡರ್ ಆದ ತಕ್ಷಣವೇ ಥೈರಾಯ್ಡ್ ಬರುತ್ತೆ ಅನ್ನೋದು ತಪ್ಪು. ಹಾಗಾಗಿ ಫೀಮೇಲಲ್ಲಿ ಅದು ಎಕ್ಸಿಬಿಷನ್ಸ್ ಜಾಸ್ತಿ ಇದೆ. ಸೊ ಅವರಲ್ಲಿ ಬಾಡಿ ಟೆಕ್ಸ್ಚರು, ಅವರಲ್ಲಿರೋಂಥ ಹಾರ್ಮೋನ್ಗಳು, ಅವರಲ್ಲಿರೋಂಥ ಸಿಸ್ಟಮ್ಗಳಿಗೆ ರಿಯಾಕ್ಟ್ ಆಗುವಂಥದ್ದು ಏನಿದೆಯಲ್ಲ, ಇಟ್ ಈಸ್ ಮೋರ್ ಎಲಾಬ್ರೇಟಿವ್ ಇನ್ ಥೈರಾಯ್ಡು ಅಥವಾ ಅವ್ರದ್ದು ಓವರಿ ಅಂತ ಹೇಳ್ತೀವಲ್ಲ, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಆಗ್ಬೋದು, ಡಿಸೀಸ್ ಆಗ್ಬೋದು. ಸೊ ಆ ಥರದ್ರಲ್ಲಿ ಆಟೋ ಇಮ್ಯೂನೋ ಡಿಸಾರ್ಡರ್ಸ್ಗಳು ಜಾಸ್ತಿ ಆಗೋಂಥ ಚಾನ್ಸಸ್ಸು ಫೀಮೇಲಲ್ಲಿದೆ. ಮೇಲಲ್ಲಿ ಇದು ಇನ್ಸಿಡೆನ್ಸ್ ಕಡಿಮೆ ಇದೆ. ಬಟ್ ಹಾಗಂತ ಹೇಳಿ ಮೇಲಲ್ಲಿ ಥೈರಾಯ್ಡ್ ಬರಲ್ಲ ಅಂತೇನಿಲ್ಲ, ಡೆಫಿನೆಟಾಗಿ ಅವರಲ್ಲೂ ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಮೇಲಲ್ಲಿ ಕಡಿಮೆ ಇದೆ. ಹಾಗಾಗಿ ಮೇಲ್ ಕ್ಯಾಟಗರಿಯವರು ಅಥವಾ ಮೇಲ್ ಜೆಂಡರ್ ಅವರು ಥೈರಾಯ್ಡ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದನ್ನು ನೀವು ಲೈಫ್ ಸ್ಟೈಲು ಅಥವಾ ಕೆಲವೊಂದು ಟ್ರೀಟ್ಮೆಂಟ್ಗಳಿಂದ ಅದನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಹಾಗಾಗಿ ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು, ಸೊ ಫಸ್ಟು ಕಾನ್ಸಂಟ್ರೇಟ್ ಆನ್ ಯುವರ್ ಲೈಫ್ ಸ್ಟೈಲ್. ಸೆಕೆಂಡರಿ ಅಂತ ಹೇಳಿ ಮೆಡಿಸಿನ್ಸು ಇಂಪಾರ್ಟೆಂಟು. ಹಾಗಂತ ಮೆಡಿಸಿನ್ ತೊಗೊಳೋದು ಬಿಡಬಾರ್ದು. ಮೆಡಿಸಿನ್ಸ್ ಇಟ್ಕೊಂಡು ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡಿಕೊಂಡಾಗ ಮೆಡಿಸಿನ್ನ ಡೋಸೇಜು ಅಥವಾ ಲೋಡ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿಕೊಂಡು ನಾರ್ಮಲ್ ಹೆಲ್ದಿ ಲೈಫು ವಿತೌಟ್ ಎನಿ ಥೈರಾಯ್ಡ್ ಅಬ್ನಾರ್ಮಲಿಟಿನ ನಾವು ಇಟ್ಕೋಬೋದು ಅಂತ ಹೇಳ್ಬೋದು.